ತೀರ್ಥ ಸ್ನಾನ ಮಾಡಿಸ್ಬೇಕು, ಮತ್ತು ರುದ್ರಾಭಿಷೇಕ, ಆಮೇಲೆ ವಿಶೇಷ ದುರ್ಗಾ ಪೂಜೆ, ಆಮೇಲೆ ಅದು ಕಾಣಿಕೆ ಕೊಡಬೇಕು ಅಂತ ಅತ್ತೆ 4 ಹೇಳ್ಬಿಟ್ಟು ಕಳಿಸಿದ್ದಾರೆ. ವೇಸ್ಟ್ ನನ್ನ ಮಗ ನಂದು ಪಂಚನೂ ತೊಗೊಂಡು ಹೊಡೋಗ್ಬಿಟ್ಟಿದ್ದಾನೆ. ಡೇ ಫೋನ್ ಹಿಡ್ಕೊಂಬಿಡಿಯೋದು ಹೆಂಗ ಫೋನ್ ஒத்திகைகள் செய்து எதிர்பார்த்து கொண்டு எதிர்பாராமலே ಗೈಸ್ ಗುಡ್ ಮಾರ್ನಿಂಗ್. ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಪೂಜೆಗೆ ಟಿಕೆಟ್ ಇಸ್ಕೊಬೇಕು, ತೀರ್ಥ ಸ್ನಾನ ಮಾಡಿಸ್ಬೇಕು, ಮತ್ತು ರುದ್ರಾಭಿಷೇಕ, ಆಮೇಲೆ ವಿಶೇಷ ದುರ್ಗಾ ಪೂಜೆ, ಆಮೇಲೆ ಅದು ಕಾಣಿಕೆ ಕೊಡಬೇಕು ಅಂತ ಅತ್ತೆ 4 ಹೇಳ್ಬಿಟ್ಟು ಕಳಿಸಿದ್ದಾರೆ. ಹೋಗ್ತಾ ಇದ್ದೀವಿ. ದೇವಸ್ಥಾನ ಹೀಗಿದೆ. ನಾನು ನಿಮ್ಗೆ ಆಮೇಲೆ ದೇವಸ್ಥಾನದೊಂದು ವ್ಯೂ ಹಾಕ್ತೀನಿ. ತುಂಬಾ ಚೆನ್ನಾಗಿದೆ, ತುಂಬಾ ನೆಮ್ಮದಿಯಾಗಿದೆ ಅಂತಲೇ ಹೇಳ್ಬೋದು. ಬನ್ನಿ ಹೋಗ್ಬಿಟ್ಟು ಟಿಕೆಟ್ ಇಸ್ಕೊಂಡು ಅಭಿಷೇಕ ಮಾಡಿಸ್ಕೊಂಡು, ಅಂದರೆ ತೀರ್ಥ ಸ್ನಾನ ಮಾಡಿಸ್ಕೊಂಡು ಏನೇನು ಪೂಜೆ ಹೇಳಿದ್ದಾರೆ ಎಲ್ಲ ಮುಗಿಸ್ಕೊಂಡು ನಾನು ಲೇಟಾಗೋಯ್ತು. ಟಿಕೆಟ್ ಇಸ್ಕೊಬೇಕು. ಬನ್ನಿ ಬೇಗ ಹೋಗ್ಬಿಟ್ಟು ನಾನು ನೆಚ್ಕೊ. ದರ್ಶನ ಮುಗೀತು. ಇವಾಗ ತೀರ್ಥ ಸ್ನಾನ ನಿಂತ್ಕೊಂಡಿದ್ದೀವಲ್ಲ, ಏನಿದೆ ಸಿಕ್ಕಾಪಟ್ಟೆ. ತೀರ್ಥ ಸ್ನಾನ ಮುಗಿಸ್ಕೊಂಡು ಕಂಟಿನ್ಯೂ ಮಾಡ್ತೀನಿ. ಗೈಸ್ ಪೂಜೆ ಎಲ್ಲ ಮುಗೀತು. ತೀರ್ಥ ಸ್ನಾನ ಮಾಡೋದು ಅದೆಲ್ಲ ವೀಡಿಯೋ ಮಾಡೋದು ಹಿಂಗೆ ಮಾಡಬಾರ್ದು ಅಂತ ಹೇಳಿದ್ರು, ಅದಕ್ಕೆ ಮಾಡಿಲ್ಲ. ಪ್ರಸಾದ ಎಲ್ಲ ತೊಗೊಂಡು, ಇದು ಹೋಮದ್ದು ಒಳಗಡೆದು ಗಂಧ ಪ್ರಸಾದ ಕೊಟ್ಟಿದ್ದಾರೆ ಗೈಸ್. ತೊಗೊಂಡು ಹೋಗ್ತಾ ಇದ್ದೀವಿ. ಇದನ್ನು ಹಚ್ಬೇಕಾದ್ರೆ 10 ದಿನ ನಾನ್ ವೆಜ್ ತಿನ್ನಂಗಿಲ್ಲ ಅಂತ, 11 ದಿನ ಕಟ್ಟುನಿಟ್ಟಾಗಿರಬೇಕು. ಸೊ ಇವಾಗ ಪೂಜೆ ಮುಗಿಸ್ಕೊಂಡು ಮನೆ ಹತ್ರ ಹೋಗ್ತಾ ಇದ್ದೀವಿ. ತಿಂಡಿ ತಿನ್ಕೊಂಡು ಹೊರಡೋದು. ದೇವಸ್ಥಾನ ತೋರಿಸ್ತೀನಿ ರೀ ಹೇಗಿದೆ ಅಂತ, ಒಂದು ರೌಂಡ್ ತೋರಿಸ್ಬಿಟ್ಟು ಬರ್ತೀನಿ. ಗೈಸ್ ಇಲ್ಲಿ ನಮ್ಮ ಮಾಮಂದೆ ಅಂಗಡಿ ಇದನ್ನು ನೋಡಿದೆ. ಇಲ್ಲಿ ಸ್ವಲ್ಪ ಐಟಮ್ಗಳು ಪರ್ಚೇಸ್ ಮಾಡ್ಕೊಂಡು ಚೆನ್ನಾಗಿರೋಲ್ಲ ತೊಗೊಂಡು ಇವಾಗ ಹೊರಡ್ತಾ ಇದ್ದೀವಿ. ಇವಾಗ ಇದು ತೊಗೊಂಡು ಅರುಣ್ ತೋರಿಸು. ಶಿವ ತೊಗೊಂಡಿದ್ದಾನೆ. ಇದನ್ನು ಇವಾಗ ಕಾರಲ್ಲಿ ಪ್ರತಿಷ್ಠಾಪನೆ ಮಾಡೋದು. ಇವನೇ ಕೊಡಿಸಿರೋದು. ಇವಾಗ ಕಾರು ಪ್ರತಿಷ್ಠಾಪನೆ ಮಾಡೋಣ. ಗೈಸ್ ದೇವಸ್ಥಾನ ತೋರಿಸ್ತೀನಿ ಅಂತ ಹೇಳಿದ್ದೆ. ಒಳಗೆ ವೀಡಿಯೋ ಮಾಡೋಕ್ಕಾಗಲ್ಲ, ಆಚೆಯಿಂದ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ, ಬನ್ನಿ ತೋರಿಸ್ತೀನಿ. ಗೈಸ್ ಮುಗೀತು. ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿಸಿದ್ದಾಯಿತು. ಸ್ನಾನನೂ ತೀರ್ಥ ಸ್ನಾನನೂ ಮಾಡಿದ್ದಾಯಿತು. ಇವಾಗ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಇಲ್ಲಿಂದ ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕು. ಯಾವ ದೇವಸ್ಥಾನಕ್ಕೆ ಅಂತ ಹೋಗ್ಬಿಟ್ಟೆ ತೋರಿಸ್ತೀನಿ. ಬನ್ನಿ ಹೋಗೋಣ. ಇವಾಗ ಶಿವನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ಬನ್ನಿ ಪ್ರತಿಷ್ಠಾಪನೆ ಮಾಡೋಣ. ಮಾದೇವ ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಸೋಜುಗಾದ ಸೋಜು ಮಲ್ಲಿಗೆ, ಮಾದೇವ ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸ್ಟ್ರೈಟ್ ಇದೆಯಾ? ಸ್ವಲ್ಪ ಮುಂದಾಗಲಿ. ಅಲ್ಲ ಹಿಂಗೆ ಮಾಡಿ. ಪಕ್ಕ ಹಾಕೋ. ಎಸ್, ಪ್ರತಿಷ್ಠಾಪನೆ ಆಯಿತು. ರುದ್ರಾಕ್ಷಿ ಎಲ್ಲ ಆಯ್ತಲ್ಲ ಹೋಗಲ್ಲ. ಇವನು ನೋಡಿ ಗಾಯ್ಸ್. ಎಂತ ಗಾಯ್ಸ್ ಏನ್ ಮಾಡ್ತಿದ್ದೀರಾ? ಮಗನೇ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀನಿ. ಯಾರ್ದು? ಹಾಕು. ಎಸ್, ಚೆನ್ನಾಗಿದಲ್ಲ? ಚೆನ್ನಾಗಿ ಕಾಣುತ್ತೆ ನೋಡೋದು. ಇವಾಗ ಇಲ್ಲಿಂದ ಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಮಂಗ್ಳೂರಲ್ಲಿ ಒಂದು ದೇವಸ್ಥಾನ ಇದೆ. ಕದ್ರಿಗೆ ಹೋಗ್ತಾ ಇದ್ದೀವಿ ತಾನೇ ಮಚ್ಚ? ಕದ್ರಿಗೆ ಹೋಗ್ತಾ ಇದ್ದೀವಿ. ನಾನು ತುಂಬ ದಿನ ಅಂತ ಹೋಗಬೇಕು ಅಂದ್ಕೊಂಡಿದ್ದೆ. ಕದ್ರಿಗೆ ಹೋಗಿ ಎಷ್ಟು 9 ಕೆರೆ, 7 ಕೆರೆನಾ? 7 ಕೆರೆ ಸ್ನಾನ ಮಾಡೋದು. ಬನ್ನಿ ಹೋಗೋಣ ಬೇಗ. ಯಾಕೋ ಟಯರ್ಡ್ ಆಗ್ತಾ ಇದೆ ನನಗೆ. ಇಲ್ಲಿ ಬಂದರೆ ಹಂಗೆ ಅನ್ಸ್ಬಿಡುತ್ತೆ, ಏನೋ ಒಂಥರ ಸಫಕೇಟ್ ಆಗುತ್ತೆ ನನಗೆ ಸಿಕ್ಕಾಬಟ್ಟೆ. ಇಲ್ಲ, ನಮ್ಮ ಸುಸ್ತು ಈಗ ಹೋಗ್ತಿದೆ. ಹ್ಯೂಮಿಡಿಟಿ, ಆಮೇಲೆ ನೀರು ಇಲ್ಲಿ ಜಿಡ್ಡು ಜಾಸ್ತಿ. ಸ್ನಾನ ಮಾಡಿದ್ರೆ ಒಂಥರ ಮತ್ತೊಂದೇ ಗೊತ್ತಾ ಮಗ, ಟೆಂಪೋ ಜಾಸ್ತಿ ತಿರುಗ್ತೀವಲ್ಲ ನಾವು, ಆವಾಗ ನಮ್ಮ ಶನಿಗಳೆಲ್ಲ ಹೋಗುತ್ತೆ. ಮೈಯಲ್ಲಿ ಭಾರ ಇರುತ್ತಲ್ವಾ, ಸುಸ್ತಾಗುತ್ತೆ. ಓಕೆ ಗೈಸ್ ಬನ್ನಿ ಬೇಗ ಹೋಗೋಣ. ಅಲ್ಲಿ ಹೋಗ್ತಾನೆ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ. ಹಾಯ್ ಗಾಯ್ಸ್, ಬಾಯ್ ಗಾಯ್ ಜೊತೆ ವಿಡಿಯೋ ಮಾಡೋಣ ಅನ್ಕೊಂಡೆ, ಮಾಡೋಕ್ಕೆ ಆಗಿಲ್ಲ. ಎಲ್ಲವನು ಮನೆಗಿರ್ಬೋದು. ಲಕ್ಷ್ಮಿ ಒಂದು ಜೊತೆ ಒಂದು ವೀಡಿಯೋ ಮಾಡೋಣ, ಹಾಡು ಹೇಳ್ತಾನೆ ನನ್ನ ತಮ್ಮ. ಒಂದು ಜೊತೆ ಒಂದು ಹಾಡು ಹೇಳ್ಬಿಟ್ಟು ವೀಡಿಯೋ ಮಾಡೋಣ ಅಂದ್ಕೊಂಡೆ, ಆಗಲಿಲ್ಲ ಗೈಸ್. ಹೊರಡ್ತಾ ಇದ್ದೀನಿ. ಇವಾಗ ಬಂದಿದ್ದಾನೆ ಇವನು ದೇವಸ್ಥಾನಕ್ಕೆ.
ನೆನ್ನೆ ಎಲ್ಲ ಬರ್ತದೆ ಮುಗೀತು ತೀರ್ಥಸ್ನಾನ ಎಲ್ಲ ಮುಗೀತು. ಇವಾಗ ಎಲ್ಲರಿಗೂ ಬಾಯ್ ಹೇಳುವ ಸಮಯ. ಓಡ್ಬಾ. ಹಲೋ. ಹಾಯ್ ಎಲ್ಲ ಬಾಯ್. ಇವಾಗ ಹೊರಟೆ ನಾನು. ನಾನು ಏನಕ್ಕೆ ಬೇಗ ಹೋಗಿದ್ದು ನೀನು ಮನೆಗೆ? ಸರಿ ಬಾಯ್. ಓಕೆ ಬಾಯ್ ಅತ್ತೆ. ಸರ್ ಪಿಂಕು ಕೇಳಿದೆ ಅಂತ ಹೇಳಿ ಆಮೇಲೆ ಹುಷಾರಾಗಿರಿ ಸ್ವಲ್ಪ. ಓಕೆ ಗೈಸ್ ಬನ್ನಿ ಹೊರಡೋಣ. ಅರವಿಂದ್ ಬೋರ್ ಹೊಡಿತ ಅವ್ನಿಗೆ ನೋಡಿ ಕ್ಯಾಮ್ರಾ ಎತ್ಕೊಂಡು ಅಲ್ಲೇ ಫೋಟೋ ಶೂಟ್ ಮಾಡ್ತಾವನೆ. ಗೊತ್ತಿಲ್ಲ ಎಲ್ಲ ಹೋದ. ನಡೀರಿ ಗೈಸ್. ನಾನು ಹೇಳಿದ್ದೆ ನನ್ನ ತಮ್ಮನ ಹತ್ರ ಹಾಡು ಹೇಳಿಸ್ತೀನಿ, ನಾನು ಹೇಳ್ತೀನಿ ಅಂತ ಒಂದು ಜಾಮ್ ಮಾಡೋಣ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ ಟೈಮ್. ಅದಕ್ಕೆ ಇವಾಗ ಬಂದಿದ್ದೀನಿ, ಒಂದು ಹಾಡು ಹೇಳಿಸ್ಬಿಡ್ತೀನಿ ನನ್ನ ಹತ್ರ. ಯಾವಾಗ ಆಗುತ್ತೆ? அவ்வாறு நோக்கினான் எவ்வாறு நானுவே கண்ணாடி முன்னின்று பார்த்து கொண்டே ஒன்றாக செய்திட ஒரு 100 நாடகம் ஒத்திகைகள் செய்து எதிர்பார்த்து கொண்டே எதிர்பாராமலே அவள் எதிர்பாராமலே அவள் ஓ பின்னெளிந்து வந்து என்னை பம்பரமாய் சுழற்றி விட்டு உலகொன்று பெருவாயில் இந்த வாயோடு வாய்ப்பதித்தார். ಸೂಪರ್ ಕಣ ರೇಜಿ. ನಾನು ಹೇಳ್ದೆ ತಾನೆ ಸಕ್ಕದಾಗ ಹಾಡು ಹೇಳ್ತಂಗೆ. ನನಗೆ ತುಂಬ ಇಷ್ಟ. ನಾನು ಬೇಜಾರಾದಾಗೆಲ್ಲ ಒಂದು 2-3 ಸತಿ ಒಂದು ಸ್ಟೋರಿ ಹಾಕಿದ್ನಲ್ಲ, ಬ್ಲ್ಯಾಂಕ್ ಸ್ಟೋರಿ, ಅದನ್ನು ಆನ್ ಮಾಡ್ಕೊಂಡು ಕೇಳ್ಕೊಂಡು ಕುತ್ಕೊಂಡಿದ್ದೆ. ಆಗತ್ ಕಣ ಬೇಜಾನು. ಬರ್ತೀಯ ಬ್ಲಾಗ್ಗೆ? ಬಾ ಪರವಾಗಿಲ್ಲ. ನಂದಿತಾ ಇವಳು ಅಷ್ಟೇ ಒಳ್ಳೆ ಸಿಂಗರು, ಬಟ್ ಇವಾಗ ಬೇಡ, ನಾನು ನೆಕ್ಸ್ಟ್ ಟೈಮ್ ಬಂದಾಗ ಆಡಿಸ್ತೀನಿ. ಇಲ್ಲ ಅವಳು ಬೆಂಗಳೂರಿಗೆ ಬಂದಾಗ ಆಡಿಸ್ತೀನಿ. ಓಕೆ ಎಲ್ಲರೂ ಒಂದು ಹಾಡು ಹೇಳೋಣ. ಸರಿ ಹೊಡ್ಲ ನಾನು ಒಳ್ಳೆ ಈಗ ಹೋಗಲಿ. ಸೂಪರ್. ಏನಕ್ಕಾದ್ರೂ ಟ್ರೈ ಮಾಡು. ನನ್ನ ಕೈಯಲ್ಲಿ ಏನಾದ್ರು ಆದ್ರೆ ಒಂದೇನಾದ್ರು ಶಾರ್ಟ್ ಮೂವಿ ಎಲ್ಲ ಮೂವಿ ಬಂದ್ರೆ ನಿನ್ ಕೈಯಲ್ಲಿ ಆಡಿಸ್ತೀನಿ. ಓಕೆ ಇದು ನನ್ನ ಪ್ರಾಮಿಸ್. ಇವಾಗ ಹೊರಡ್ತಾ ಇದೀವಿ. ಮಿತ್ತು ಒಂದು ಬಾಯ್ ಹೇಳ್ಬಿಟ್ಟು ಹೊರಡ್ಬಿಡೋಣ. ಬಾಯ್ ಮಿತ್ತು. ಬಾಯ್ 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 ಅಲ್ಲ ಗುಡ್ ನೈಟ್ ಬಾಯ್. ಬನ್ನಿ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡೋಣ. ಗೈಸ್ ಬಂದ್ಬಿಟ್ವಿ ಕದ್ರಿಗೆ. ಇವಾಗ ಹೋಗ್ತಾ ಇದ್ದೀವಿ. ಅಲ್ಲಿ ಸ್ನಾನ ಮಾಡ್ಬೇಕು, ಅದಕ್ಕೆ ಪಂಚೆ ತೊಗೊಂಡಿದ್ದೀನಿ. ಮಸಾ ಓವಾ ಫುಲ್ ರಶ್ ಇದೆ ಗೈಸ್. ಸಂಡೇ ಅಲ್ವಾ? ಸಿಕ್ಕಾಬಟ್ಟೆ ಸಂಡೇ ಅಲ್ವಾ, ಸಿಕ್ಕಾಬಟ್ಟೆ ರಶ್ ಇದೆ. ನೋಡೋಣ ಬನ್ನಿ ಹೋಗೋಣ. ತುಂಬ ವೆದರ್ ತುಂಬ ಚೆನ್ನಾಗಿದೆ, ಬಿಸಿಲಿಲ್ಲ, ಅದೊಂದೇ ಖುಷಿ. ಹೋಗೋಣ ಬನ್ನಿ. ಗೈಸ್ ಒಳಗೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬಂದ್ವಿ. ಇವಾಗ ಸ್ನಾನಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಇದಿರುತ್ತಲ್ಲ, ಏನದು, 7 ಕೆರೆ ಸ್ನಾನಕ್ಕೆ ಹೋಗ್ತಾ ಇದ್ದೀವಿ. ಗರುಡಗಮನ ಮೂವಿಲಿ ನೋಡಿರ್ತೀರಲ್ಲ, ರಿಷಬ್ ಶೆಟ್ಟಿ ಅದರಲ್ಲಿ ಮುಳುಗಿ ಎದ್ಬಿಟ್ಟು ಬರ್ತಾರೆ, ಅದಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನದ ವ್ಯೂ ಹೀಗಿದೆ, ಕ್ರೇಜಿ. ಆದರೆ ಟ್ವಿಸ್ಟ್ ಏನಂದರೆ ಕಾರ್ತಿಕ್ ಕಾಣಿಸ್ತಾ ಇಲ್ಲ, ಎಲ್ಲೋದ ಅಂತ ಗೊತ್ತಿಲ್ಲ. ಅವನೇ ನೋಡಿ ಹೋಗ್ತಾ ಇದ್ದೀವಿ. ಫೋನ್ ಮಾಡಿದ್ರೆ ಫೋನ್ ಇರ್ತಾ ಇಲ್ಲ. ಫೋನ್ ಎರಡು ನನ್ನ ಹತ್ರ ಇದೆ, ವೀಡಿಯೋ ಮಾಡ್ತಾ ಇದ್ದಾನೆ ಅಂದ್ಕೊಂಡ್ರೆ ಅಲ್ಲೂ ಇಲ್ಲ, ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಬನ್ನಿ ನೋಡೋಣ. ವೇಸ್ಟ್ ನನ್ನ ಮಗ. ನಂದು ಪಂಚನೂ ತೊಗೊಂಡು ಹೊಡೋಗ್ಬಿಟ್ಟಿದ್ದಾನೆ. ಡೇ ಫೋನ್ ಹಿಡ್ಕೊಂಬಿಡಿಯೋದು ಹೆಂಗ? ಫೋನ್ ಜೊತೆಲಿ ಇರ್ಬೇಕು, ಎಲ್ಲೂ ಕೊಡೋಗ್ತೇನೆ. ಎಲ್ಲೂ ಉಳ್ಳ ಕುಂಬಿ ನಿಕ್ರೆ ಗಣೇಶನ ದೇವಸ್ಥಾನದಲ್ಲ, ಅಲ್ಲಿ ಎಷ್ಟೊತ್ತಿರ್ತಾರೆ? ನಮ್ಮ ಜೊತೆ ತಾನೇ ಬರಬೇಕು. ವೇಸ್ಟ್ ನನ್ನ ಮಗ. ಗಣೇಶನ ದೇವಸ್ಥಾನದಲ್ಲಿ ನಮ್ಮ ಥರ ಹೊಡಿತಾ ಇದ್ದಂತೆ. ನಾನು ಮತ್ತೆ ಏನು ಅದಕ್ಕೆ ವರುಣ್ ಕಟ್ತೇನೆ. ಯಾವ್ದು ಇಲ್ಲಿ ಫಸ್ಟ್ ಸ್ನಾನ ಮಾಡು. ಅದು ಇಷ್ಟೇ ಇರೋದಲ್ಲ ನೀರು, ಅದು ಇಲ್ಲಿಯ ತನಕ ಮಾತ್ರ, ಮತ್ತೆ ಬಿಸಿ ಉಂಟು ಹೇಳಿ. ಅಲ್ಲಿಂದ ಅಲ್ಲಿಂದ ಅದೊಂದು ಲಾಸ್ಟ್ ಬಿಟ್ಟು ಇಂಟನ್ನು ಮಾತ್ರ.
ಫಸ್ಟು ಈ ಕೆರೆ ಫಸ್ಟ್ ಇಲ್ಲಿ ದೊಡ್ಡದು ಮಾಡ್ಬಿಟ್ಟು ಅಲ್ಲಿಂದ ಅಷ್ಟು ಕೆರೆ ಲಾಸ್ಟ್ ಒಂದು ಬಿಟ್ಬಿಟ್ಟು ಇನ್ನೆಲ್ಲದರಲ್ಲೂ ಸ್ನಾನ ಮಾಡ್ಬೇಕಂತೆ. ಏಳು ಕೆರೆ ಸ್ನಾನ ಆಗಿದೆ. 7 ಅಲ್ಲ 6 7 ಒಂದು ಹಾಂ 7 ಟೋಟಲ್ 7 ಕೆರೆ ಸ್ನಾನ ಆಗಿದೆ. ಇದರಲ್ಲಿ ಮಾಡಬಾರ್ದಂತೆ. ಬನ್ನಿ ಹೋಗೋಣ. ಇದ್ರ ಮೇಲೆ ಒಂದು ಆಂಜನೇಯನ ದೇವಸ್ಥಾನ ಇತ್ತು, ಇಲ್ಲೂ ನಮಸ್ಕಾರ ಮಾಡಿಕೊಂಡು ಇನ್ನೂ ಅಲ್ಲೇನೇನೋ ಇದೆ. ಏನೋ ಮುಂಚದು ಅದು ಬೇಡ. ಅದು ಏನೋ ಸ್ಪಾಟ್ ಫೋಟೋಶೂಟ್ ಸ್ಪಾಟ್ ಇದೆ ಅಲ್ಲಿ. ನಾವು ಮುಗಿಸ್ಕೊಂಡು ಇವಾಗ ಹೊರಡೋಣ ಗೈಸ್. ನನ್ನ ಫ್ರೆಂಡ್ ಒಬ್ರು ಬರ್ತಾರೆ, ಅವ್ರನ್ನ ಮೀಟ್ ಮಾಡಿಬಿಟ್ಟು ಲಂಚ್ ಗಿಂಚ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಒಂದೆರಡು ವೀಡಿಯೋಸ್ ಏನಾದರೂ ಮಾಡಿಕೊಂಡು ಆಮೇಲೆ ಬೆಂಗಳೂರಿಗೆ ಹೊರಡ್ಬಿಡೋಣ. ಬನ್ನಿ ಫಿನಿಶ್. ಸಖತ್ತಾಗಿದೆ ಟೆಂಪಲ್ ಇದು. ಹಳೇ ಕಮ್ ಬ್ಯಾಕ್. ನಾವು ಇವಾಗ ಇಲ್ಲೊಂದು ಏನು ಮಚ್ಚ ಇದು ಲೋಬೋಸ್ ರಿವರ್ಗೆ ಬಂದಿದ್ದೀವಿ. ಇಲ್ಲಿ ಬೋಟಲ್ಲಿ ಮಂಗಲ್ದೇವಿ ಹತ್ರ ಬೋಟಲ್ಲಿ ಲಂಚ್ ಇದನ್ನು ಅರೇಂಜ್ ಮಾಡಿರೋದು ಯಾರು ಅಂತ ತೋರಿಸ್ತೀನಿ ಬನ್ನಿ. ನಡೆಯಲೇ ಅಪ್ಪೇ. ನನ್ನ ಫ್ರೆಂಡ್ ಒಬ್ರು ಮನೀಷಾ ಅಂತ, ಅವರು ಇನ್ಫ್ಲುಯೆನ್ಸರೇ, ಮತ್ತು DKD ಪರ್ಫಾರ್ಮು ಮಾಡಿದ್ರು ಅವರು. ಅವ್ರು ಅರೇಂಜ್ ಮಾಡಿರೋದು. ಬನ್ನಿ ಅವ್ರನ್ನ ಮೀಟ್ ಮಾಡಿಸ್ತೀನಿ. ಹೋಗೋಣ ಬನ್ನಿ. ಹೇಗಿದೆ ಅಂತ ನೋಡೋಣ. ನನಗೂ ಗೊತ್ತಿಲ್ಲ. ಚೆನ್ನಾಗಿದೆಯಾ? ಸೂಪರ್. ಬನ್ನಿ ತೋರಿಸ್ತೀನಿ. ಫ್ಯಾಂಟಾಸ್ಟಿಕ್ ಮಾರ್ವೆಲಸ್. ಕಾರಲ್ಲೇ ಔಟ್ಫಿಟ್ ಚೇಂಜ್ ಮಾಡ್ಬಿಟ್ವಿ ನಾವು. ಗೈಸ್ ವೆಲ್ಕಮ್ ಬ್ಯಾಕ್. ನಮ್ಮ ಜೊತೆ ಇದ್ದಾರೆ ಇವತ್ತು ಮನೀಷಾ ಶೆಟ್ಟಿ ಮತ್ತು ಶ್ರೇಯಾ ಅವರು, ಮತ್ತು ಅವ್ರ ಮಮ್ಮಿನೂ ಇದ್ದಾರೆ. ಇವರೇ ನಮ್ಮನ್ನು ಇವತ್ತು ಏನು ಪ್ಲೇಸ್ ಇದು? ಲೋಬೋಸ್ ಬೋಟ್ ರೆಸ್ಟೋರೆಂಟ್ ಥರ ಇದು. ಅಲ್ಲೇ ಕರ್ಕೊಂಡ್ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮನೀಷಾ ಅವರೇ. ವೆಲ್ಕಮ್. ಥ್ಯಾಂಕ್ ಯು. ಎಲ್ಲರಿಗೂ ಕೂಡ ಒಮ್ಮೆ ಕರೆದ ತಕ್ಷಣ ಬರ್ತೇನೆ ಅಂತ ಹೇಳುವ ಫೀಲಿಂಗ್ಸ್ ಇರುವುದಿಲ್ಲ. ಎಲ್ಲರೂ ಸ್ವಲ್ಪ ಗತ್ತು ತೋರಿಸ್ತಾರೆ. ಯಾರು? ಆದ್ರೆ ಇನ್ಫ್ಲುಯೆನ್ಸರ್ಸ್ ಆದ್ರೆ ರೋಹನ್ ಅವರು ನಾವು ಕರೆದ ತಕ್ಷಣ ಬಂದಿದ್ದಾರೆ ಅಂಡ್ ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಾರೆ. ಅಂಡ್ ಅವರ ಒಳ್ಳೆ ಟೀಮ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಸೊ ತುಂಬಾ ಖುಷಿ ಆಯ್ತು ನಿಮ್ಮನ್ನ ಮೀಟ್ ನನಗೂ ತುಂಬ ಖುಷಿ ಆಯಿತು ನಿಮ್ಮನ್ನೆಲ್ಲರನ್ನು ಮೀಟ್ ಆಗಿ. ಇದು ಫಸ್ಟ್ ಮೀಟ್. ಹಾಗೆ ಮಂಗಳೂರಿಗೆ ಬಂದಾಗೆಲ್ಲ ನೆಕ್ಸ್ಟ್ ಟೈಮ್ ಸಿಗ್ತೀನಿ ನಾನು. ನೀವು ಬ್ಯಾಂಗ್ಳೂರ್ ಬಂದಾಗೆಲ್ಲ ನನಗೆ ಸಿಗ್ಬೇಕು. ಈಗ ನಾವು ವೀಡಿಯೋಸ್ ಮಾಡ್ತಾ ಇದ್ದೀವಿ. ನನ್ನ ಪ್ರೊಫೈಲ್ಗೆ ಹೋಗಿ ನೋಡಿ. ನನ್ನ ಪ್ರೊಫೈಲ್ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ನಿಮ್ಮ ಪ್ರೊಫೈಲ್ ನೇಮ್ ನೀವು ಹೇಳಿ. ಮನೀಷಾ ಶೆಟ್ಟಿ. ನಿಮ್ಮ ಪ್ರೊಫೈಲ್ ನೇಮ್? ಶ್ರೇಯಾ ಡಾನ್ಸರ್ 31. ಹೋಗಿ ಎಲ್ಲರೂ ಹೋಗಿ ಫಾಲೋ ಮಾಡಿ. ನನ್ನ ಚಾನಲಲ್ಲಿ ಮೀನ್ಸ್ ನನ್ನ ಪ್ರೊಫೈಲಲ್ಲೂ ವೀಡಿಯೋಸ್ ಇರುತ್ತೆ, ಅವ್ರ ಪ್ರೊಫೈಲಲ್ಲೂ ವೀಡಿಯೋಸ್ ಇರುತ್ತೆ. ಸ್ಟಾರ್ಟ್ ಮಾಡೋಣ. ಓಕೆ ಲೆಟ್ಸ್ ಗೋ. ಮತ್ತೆ ಕೊಬ್ಬರಿ ಎಣ್ಣೆ ಕಣೋ ಇಲ್ಲಿ. ಕೊಬ್ಬರಿ ಎಣ್ಣೆ ಕೊಬ್ಬರಿ ಒಳ್ಳೆಯದು. ಕೊಬ್ಬರಿ
ಗೈಸ್ ನಾನು ವೆಜ್ ಅಂತ ಹೇಳಿದ್ರು ಇವ್ರು ಫಿಶ್ ತರಿಸಿದ್ದಾರೆ. ನಮಗೆ ಗೊತ್ತಿರ್ಲಿಲ್ಲ ಇವರು ವೆಜ್ ತಿಂತಾರೆ ಮಂಗಳೂರಿಗೆ ಬಂದ್ಬಿಟ್ಟು ಅಂತ. ನಾನು ಆಲ್ರೆಡಿ ಫಿಶ್ ಎಲ್ಲ ತಿಂದಿದ್ದಾಯ್ತು. ಯಾವಾಗ? ನಾನು ಮೊನ್ನೆನೇ ತಿಂದ್ಬಿಟ್ಟೆ ಉಡುಪಿಲಿ. ಇವತ್ತು ಮಾತ್ರ ವೆಜ್. ತಿಮ್ಮಪ್ಪ ಹೋಟೆಲ್ ಹೋಗಿದ್ದೆ. ಹೌದು ಇವತ್ತು ಹಾಂ ಹೋದೆ, ಅಲ್ಲೇ ಹೋಗಿದ್ದೀವಿ. ಇವಾಗ ಲಂಚ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಲಂಚ್ ಮುಗಿಸ್ಕೊಂಡು ಹೊರಡೋಣ. ಇಟ್ಸ್ ಗೋ. ಪಾಪ ರೋಹನ್ ವೆಜ್ ಇವತ್ತು ಸೂಪರ್ ಆಗಿದೆ, ಸೂಪರ್. ಇವತ್ತು ಪ್ರಾನ್ಸ್ ಅಂದಿದ್ದ. ಗೈಸ್ ಇಷ್ಟೊತ್ತು ಬೋಟ್ ಒಳಗೆ ಕುತ್ಕೊಂಡಿದ್ವಿ. ಬೋಟ್ ಮೇಲೆ ಬಂದಿದ್ದೀವಿ ನೋಡಿ. ಒಳಗೆ ಕುತ್ಕೊಂಡು ತಿಂತಾ ಇದ್ವಿ ಇಷ್ಟೊತ್ತು ಬೋಟ್ ಮೇಲೆ. ಹೊರಡ್ತಾ ಇದ್ದಾರೆ ಮನೀಷಾ ಮತ್ತೆ ಶ್ರೇಯ ಅವರು. ಬಾಯ್. ಬಾಯ್ ಬಾಯ್. ಮತ್ತೆ ನೆಕ್ಸ್ಟ್ ಟೈಮ್ ಮ್ಯಾಂಗ್ಳೂರ್ ಬಂದಾಗ ಸಿಗೋಣ, ಇಲ್ಲ ನೀವು ಬ್ಯಾಂಗ್ಳೂರ್ ಬಂದಾಗ ಸಿಗಿ. ಆಂಟಿ ಬಾಯ್. ಬಾಯ್ ಬಾಯ್ ಮಗ ಬಾಯ್. ಹ್ಯಾಡ್ ಅ ಗ್ರೇಟ್ ಟೈಮ್. ಥ್ಯಾಂಕ್ ಯು. ನಾನು ಕೂಡ ಬಾಯ್. ಮಿಸ್ ಯು. ಮಿಸ್ ಯು ಟು. ಬಾಯ್. ಗೈಸ್ ಇವಾಗ ಹೊರಟಿದ್ದೀವಿ. ಉಡುಪಿ ಕಡೆ ಹೋಗ್ತಾ ಇದೀವಿ. ಉಡುಪಿಲೇ ಟ್ರೈನ್ ಇರೋದು. ಮಲ್ಪೆಗೆ ಹೋಗ್ತಾ ಇದೀವಿ. ಹೋಗ್ತಾ ಹೋಗ್ತಾ ನೆನ್ನೆಗೊಂದು ಇನ್ಸಿಡೆಂಟ್ ನೆನಪಾಯ್ತು. ಕಾರ್ತಿ ನೆನ್ನೆಯಲ್ಲಿ ಒಂದು ಕಡೆ ಹೋಟೆಲ್ ಹತ್ರ ನಿಲ್ಸಿದ್ವಿ ವೆಜ್ ಊಟ ಇದೆಯಾ ಅಂತ ಕೇಳಕ್ಕೆ. ಅವನು ಮಲಯಾಳಂ ಕನ್ನಡ ಮಾತಾಡೋಣ ಅಂತ ಇವ್ರ ಹತ್ರ ಹೆಂಗೆ ಕೇಳಲಾಗತ್ತ. ಅವ್ರ ಹತ್ರ ಅಂಗಡಿಯವ್ರ ಹತ್ರ ಹೋಗ್ಬಿಟ್ಟು ಅಣ್ಣ ಇಲ್ಲಿ ವೆಜ್ ಊಟ ಸಿಗ್ತೀವಿ, ಅಣ್ಣ ಇಲ್ಲಿ ವೆಜ್ ಊಟ ಸಿಗ್ತದೆ, ಅಣ್ಣ ಇಲ್ಲಿ ಊಟ ಸಿಗ್ತದೆ, ಊಟ ಸಿಗಿದೆ. ಕನ್ನಡ ಕೇಳ್ತಂದೆ ನೇತ ಟೀ ಒಂದ ಅಡಿ ಹುಡುದೆ ನೆನಪಾಗೋಯ್ತು. ಇವಾಗ ಅಂಗಡಿಯವರು ನೋಡ್ತಾ ಇದ್ರೆ ವಿಡಿಯೋ ಮನ್ಸ್ಬಿಡಿ, ಕ್ಷಮಿಸ್ಬಿಡಿ, ಮನ್ನಿಸಿ. ಇವಾಗ ನೋಡಲ್ಲ ಕಲರ್ ಕಾಣಿಸ್ತಾ ಇದೀನೋ, ಅಲ್ಲಿ ಕಲರೇ ಇರಲಿಲ್ಲ. ನಾನು ಅಜ್ಜೆ ಲೈಟೇ ಇರಲಿಲ್ಲ ಗೈಸ್, ಫುಲ್ಲು ಡಾರ್ಕ್ ಇತ್ತಲ್ಲಿ. ವಿಡಿಯೋ ಮಾಡಿದೆ, ಸಖತ್ ಹ್ಯೂಮಿಡಿಟಿ. ಎ ಸಿ ಒಳಗೆ ಕೂತ್ಕೊಂಡ್ರೆ ನೋಡಿ ಕಲರು ಫಿಲ್ಟರ್ ಹಾಕಿಲ್ಲ, ಏನೂ ಹಾಕಿಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲ ಗೊತ್ತಾಗುತ್ತೆ ನೋಡಿ ಕಲರ್ ಡಿಫ್ರೆನ್ಸ್. ನಾನು ಬೆಳ್ಳಗಿದ್ದೀನ ಕಪ್ಪು, ಇದೊಂದು ಕಪ್ಪು, ಇದು ಬಿಳಿ. ಓರೆ ಬಿಸ್ಕಿಟ್ ಅಲ್ಲ, ಮಿಸ್ ಮಾಡ್ತೀನಿ ನನ್ನ ಮಚ್ಚನ. ಮತ್ತೆ ಬೇಗ ಬರ್ತೀನಿ. ರಿಲ್ಯಾಕ್ಸ್ ಆಗುತ್ತೆ. ಬನ್ನಿ ಮಲ್ಪೆಗೆ ಹೋಗ್ತಾ ಇದೀವಿ. ಹೋಗ್ತಾ ರೋಡಲ್ಲಿ ಏನೇನಾಗುತ್ತೆ ಎಲ್ಲ ಶೂಟ್ ಮಾಡ್ತೀನಿ. ಐ ಹೋಪ್ ಇದು ದೊಡ್ಡ ವ್ಲಾಗ್ ಆಗುತ್ತೆ ಅನ್ಸುತ್ತೆ. ತುಂಬಾ ದೊಡ್ಡದಿದೆ ಅನ್ಸುತ್ತೆ ವ್ಲಾಗ್, ಇದಿಲ್ವಾ? ದೊಡ್ಡದಾಗಿ ನೋಡ್ಲೇಬೇಕು, ನೋಡಿ ಸಪೋರ್ಟ್ ಮಾಡ್ಲೇಬೇಕು. ಮಾಡಿ ಮಾಡಿ. ಚೈದಿಯು ಫ್ರೆಂಡ್ಸ್ ಮಂಗಳೂರಿಗೆ ಬಂದಿ ಅಡಿ ಚಾಯ್ ಆನೆಗೆ ಅಂತ ಕೇಳು, ಆನೆಗೆ ಮನ್ನಿಸಿ. ಆನೆ ಅದು ಗೊತ್ತು, ಯಾನೆ ತಮಿಳಲ್ಲಿ ಯಾನೆ ಅಂತ ಬನ್ನಿ. ಹುಡುಗಂತಾರೆ ಅದು ಆನೆ ಹಿಂಗೆ ಅದು ಇದು ಅದೇ ಹಾವು ಅಲ್ಲೋ, ಇದು ಹಾವು, ಇದು ಹಾವು, ಇದು ಹಾವು, ಇದು ಯಾಣಿ ಅಂತ ಯಾಣೆ ಯಾಣ ಅಂತಾರೆ. ಇದು ಯಾವ್ದು ಯಾಣೆ? ಬನ್ನಿ ಬನ್ನಿ ಗೆಳೆಯರೇ, ನೋಡ್ದೆ ನಾವು ಬ್ಲಾಗ್ ನೋಡ್ದೆ. ಅದಕ್ಕೆ ವೆಲ್ಕಮ್ ಟು ಮ್ಯಾಂಗ್ಳೂರ್. ವೆಲ್ಕಮ್ ಗೋಯಿಂಗ್ ಬ್ಯಾಕ್. ಎಲ್ಲ ಅವನು ಚಿಚ್ಚು ಇಲ್ಲಿ ಕರಿಯವನ್ನ ನೀವು ಬನ್ನಿ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಅವ್ನು ಮೊಬ್ಲಿಲ್ಲ ಹೊಡ್ದಾಕಿ ಬಾರೆ ಫೋನ್ ಸ್ವಿಚ್ ಆಫ್. ಬಂದಿದ ತಕ್ಷಣ ಶುರು ಹಚ್ಕೊಂತವ್ರೆ. ಇಳಿರೋ ಕರೆಕ್ಟಾಗಿ ಅಂದ್ರೆ ಪಲ್ಟಿ ಹೊಡಿತವ್ರೆ. ಅದಕ್ಕೆ ಇನ್ನೊಂದ್ಸತಿ ಮಾಡ್ರೋ ಅಂದೆ. ಹೊಡೆಯ ಮಚ್ಚ.
ನೀ ನೋಡಿ ಶಕ್ತಿ ಇರ್ಲಿಲ್ವಾ? ಕ್ರೇಜಿ. ಇನ್ನೂ ಡಿಫ್ರೆಂಟ್ ಆಗೋಡಿ. ಹಾಯ್. ಏನೋ ಹುಡುಗಿ ಆಗಿದ್ಯಲ್ಲೋ. ಏನಿದು ನೋಡಿ ಗೈಸ್, ಬಿಟ್ಟು ಹೆಂಗಾಗ್ಬಿಟ್ಟಿದ್ದಾನೆ. ಇವ್ರು ಚಕ್ಕ ಥರ ಹಾಕ್ಬಿಟ್ಟಿದ್ಯಲ್ಲೋ. ಗೈಸ್, ಕಾರ್ತಿ ಟ್ರೈ ಮಾಡ್ತಾನೆ ಫ್ಲಿಪ್ ಹೊಡೆಯೋಕ್ಕೆ ಪ್ರಾಕ್ಟೀಸ್ ಮಾಡ್ತಾನೆ. ನೋಡಿ ಒಳ್ಳೆ ಮಜಾ ಇರುತ್ತೆ ನೋಡಿ. ಇವಾಗ ನಾನು ಇಲ್ಲೇ ಕುತ್ಕೊಂಡು ಸುಸ್ತಾಗ್ತಾ ಇದೆ. ಅರವಿಂದ್ ಅಲ್ಲೋಗ್ಬಿಟ್ಟು ಮಾಡೋ ಹೆಂಗೆ ಪ್ರಾಕ್ಟೀಸ್ ಮಾಡ್ತಾನೆ. ಎಷ್ಟು ಲಾಂಗ್ ತೆಗಿಲಿಕ್ಕಿಲ್ಲ ಅಲ್ಲ? ಹಾಂ ಶಾರ್ಟ್ ಚಿಚ್ಚು 1 ನಿಮಿಷ ಅಷ್ಟೇ ಮಾಡು. ನೋಡಿ ಚಡ್ಡಿ ಬೇರೆ ಹಾಕಿಲ್ಲ ಬೋಳೆ ಮಗ. ಚಡ್ಡಿ ಅದೇ ಮಾಡಿ ಇಲ್ಲ ಹಿಂದೆ ಹಾಕೋಲ್ಲ. ಮಾಡ್ಕೋರಾ 3, 2, 1 ಗೋ. ಮೀನ್ದಲ್ಲ ಕಾಲು ಹಿಡಿಬೇಕು. ಜಂಪ್ ಮಾಡಿ ಕಾಲು ಹಿಡಿಬೇಕು. 3, 2, 1 ಗೋ. One jump. 2, 1 go. Hey, what happened, bro? ನನ್ನ ಬಾತು Hey, Chicha. Bro. ಸಾರಿ ಬ್ರೋ. ಅಮ್ಮುಕು ಡುಬುಕು ಡಮಾ ಡಿಮಾ. ಇದನ್ನು ಇತ್ತೀಚೆಗೆ ಸ್ಪೀಡ್ ಫ್ಯಾನ್ ಆಗಿಬಿಟ್ಟಿದ್ದಾನಲ್ವಾ, ಅದಕ್ಕೆ ಸ್ಪೀಡ್ ಥರ ಬ್ಯಾಕ್ ಫ್ಲಿಪ್ ಕಲಿಬೇಕಂತ. ಅವನು ಸ್ಪೀಡ್ ಹೊಡಿತಾನಲ್ಲ ಆ ಥರ ಐಶೋ ಸ್ಪೀಡ್ ಬ್ಯಾಕ್ ಫ್ಲಿಪ್ ಹೊಡಿತಾನಲ್ಲ ಆ ಥರ ಹೊಡಿಬೇಕಂತೆ. ಅದಕ್ಕೆ ಕಲಿತಾ ಇದ್ದಾನೆ. ಸ್ಪೀಡ್ ಫ್ಯಾನ್ ಆಗಿಬಿಟ್ಟಿದ್ದಾನಲ್ಲ ಇತ್ತೀಚೆಗೆ, ಅದಕ್ಕೆ ಹುಚ್ಚಿಡ್ದ್ಬಿಟ್ಟಿದೆ ಅವನಿಗೆ. ಅಲ್ಲೋಡೆಯಲ್ಲಿ ಹುಚ್ಚ ಆಗ್ಬಿಟ್ಟಿದ್ದಾನೆ ಗೈಸ್. ಕಾರ್ತಿ ಫುಲ್ಲು ಫ್ಲಿಪ್ ಕಲ್ತು ಇವಾಗ ಏನು ಸ್ಪೀಡ್ಗೆ ಟಕ್ಕರ್ ಕೊಡ್ತಾನೆ. ನೋಡಿದ್ರಲ್ಲ ಫ್ಲಿಪ್ ಹೆಂಗ್ ಹೊಡ್ದ ಅಂತ. ತೋರಿಸಿ ಹಿಂದೆ ತಿರ್ಗೋ. ಇಲ್ಲ ಪರವಾಗಿಲ್ಲ. ಹಿಂದೆ ತಿರ್ಗೋ ಗೈಸ್ ಇವತ್ತೇ ಫಸ್ಟ್ ಟೈಮ್ ಟ್ರೈ ತಿರ್ಗೋ, ಹಿಂದೆ ತಿರ್ಗೋ, ನೀಟಾಗಿ ತೋರಿಸು.
ಕೆಂಪ್ ಹಾಕ್ಬಿಟ್ಟಿದೆ ಗೈಸ್ ಎಲ್ಲ. ಇವತ್ತೇ ಫಸ್ಟ್ ಟೈಮ್ ಹೋಗಿರೋದು ಪ್ರಾಕ್ಟೀಸ್ಗೆ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ, ಪರವಾಗಿಲ್ಲ. ಆದರೆ ನಾನು ಕ್ಲಾಸ್ಗೆ ಹೋಗ್ತೀನಿ, ರೋಷನ್ ಕ್ಲಾಸ್ಗೆ ಹೋಗ್ತೀನಿ. ಅಲ್ಲಿ ಹೋಗಿ ಇನ್ನೊಂದು 1 ಮಂತ್ ಸ್ಟೋರಿ ಹಾಕ್ತೀನಿ ನೋಡಿ. ಬಾಯ್. ಫೀಸು ಕೊಡೋಣ. ರೋಷನ್ ಇದ್ದಾನ. ರೋಷನ್ ನಾನು ಬರ್ತೀನಿ. ಒಂದೇ ಯಾವುದು ಬೇಡ, ಒಂದು ಬ್ಯಾಕ್ ಮಾತ್ರ. ಯಾವುದು ಫ್ಲಿಪ್ಪು. ಆಮೇಲೆ ಹೊಡಿತೀನಿ ನಾನು, ಇಲ್ಲಿ ಬಂದು ಹೊಡಿತೀನಿ ನಿಮ್ಮ ಮುಂದೆ. ನೆಕ್ಸ್ಟ್ ಟೈಮ್ ಬರೋ ಟೈಮ್ ಟೈ ಮಾಡಿದ್ದೀವಿ. ಡೈವ್ ಇಲ್ಲಿ ಮಾಡೋಣ. ಅಲ್ಲಿ ಕಲ್ಲಿದೆ, ಅಲ್ಲಿ ಕೇರಳಲ್ಲಿ. ಇಲ್ಲಿ ಇವು ಬೆಂಗಳೂರಲ್ಲಿ ರೋಷನ್ ಕ್ಲಾಸ್ಗೆ ಹೋಗ್ತೀನಿ ಗೈಸ್. ಹೋಗ್ಬಿಟ್ಟು ಸ್ಟೋರಿ ಹಾಕ್ತೀನಿ ನೋಡಿ. ಅದಕ್ಕೆ ನನ್ನ ID-ನ ಫಾಲೋ ಮಾಡಿ, ಕಾರ್ತಿಕ್ 05. ಓಕೆನಾ? ಬಾಯ್ ಗೈಸ್. ಇವಾಗ ಅಲ್ಲಿ ಬೀಚ್ ಹತ್ರ ಹುಡುಗರನ್ನೆಲ್ಲ ಟಾಟಾ ಬಾಯ್ ಬಾಯ್ ಹೇಳಿ ಉಡುಪಿ ಕಡೆ ಹೊರಡ್ತಾ ಇದ್ದೀವಿ. ಇವಾಗ ಎಷ್ಟು ಗಂಟೆ? 9 ಗಂಟೆಗೆ ಟ್ರೈನ್. 9 ಗಂಟೆಗೆ ಬಸ್ಸು ನಮಗೆ. 9 ಗಂಟೆಗೆ ಬಸ್ ಹತ್ತಬೇಕು. ಬೆಳಗ್ಗೆ 6 ಗಂಟೆಗೆಲ್ಲ ರೀಚ್ ಆಗಿಬಿಡ್ತೀವಿ ಬ್ಯಾಂಗ್ಳೂರು. ಹೊಸರೋಡ್ಗೆ ಅಲ್ಲಿ ನಮ್ಮ ಮನೆ ನಿಯರ್ ಬೈ ಹಾಕಿದ್ದೀನಿ. ರೀಚ್ ಆಗಿಬಿಡ್ತೀವಿ. ಸೊ ಬನ್ನಿ, ಇದಕ್ಕೆ ಉಡುಪಿ ಬಸ್ ಸ್ಟಾಪ್ ಹತ್ರ ಹೋಗಿ ಆಮೇಲೆ ಅಲ್ಲೇನಾದರೂ ಊಟ ಗೀಟ ಮಾಡಿಕೊಂಡು ಅಲ್ಲಿಂದ ಹೊರಡೋಣ. ಅಲ್ಲೇ ಹೋಗಿ ಬ್ಲಾಗ್ನ ಎಂಡ್ ಮಾಡ್ತೀನಿ ಗೈಸ್. ಬನ್ನಿ ಗೈಸ್. ಶಿವಸಾಗರಕ್ಕೆ ಬಂದಿದ್ದೀವಿ ಊಟ ಮಾಡೋಕ್ಕೆ. ಊಟ ಮಾಡಿಕೊಂಡು ಬಸ್ಸಿದೆ 9:30ಗೆ. 9 ಗಂಟೆಗೆ ಹೊರಡಬೇಕು. ಇನ್ನೇನು ಇಲ್ಲೇ, ಇಲ್ಲಿಂದ ಇದು ಒಂದು ಸ್ವಲ್ಪ ದೂರ ಅಷ್ಟೇ ಬಸ್ ಸ್ಟ್ಯಾಂಡು. 1 hour ಟೈಮ್ ಇದೆ, ಅಷ್ಟರಲ್ಲಿ ಊಟ ಮಾಡ್ಕೊಂಡು ಹೊರಡ್ಬಿಡೋಣ. ಬನ್ನಿ ಗೈಸ್. ಎಲ್ಲೇ ಹೋದರೂ ನಮಗೆ ಏನು ಗಟ್ಟಿ ಗೊತ್ತಾ, ಊಟ ಸೆಟ್ ಆಗಲಿಲ್ವಾ, 8 ಪಾವ್ ಭಾಜಿ. ನಾನು ಅಷ್ಟೇ, ಊಟ ಸೆಟ್ ಆಗಲಿಲ್ವಾ ಎಲ್ಲೋದ್ರೂ ಪಾವ್ ಭಾಜಿ ಎಲ್ಲೋದ್ರೂ ಸೆಟ್ ಆಗಿಬಿಡುತ್ತೆ ನನಗೆ. ಬೆಸ್ಟ್ ಫುಡ್ ನನಗಿದು, ಕಂಫರ್ಟೇಬಲ್. ಹೆಂಗೋ ತಿನ್ನೋದು ಕಾರ್ತಿ. ಅವ್ರಿಗೆ ಏನಂದವ ತಿನ್ಬಿಟ್ಟು ಬಸ್ ಸ್ಟಾಪ್ ಕೊಡೋಣ ಗೈಸ್. ಅಲ್ಲೋಗಿ ಎಂಡ್ ಮಾಡ್ತೀನಿ. ಬನ್ನಿ ಹೋಗೋಣ ಗೈಸ್. ಬಸ್ ಬಂತು, ಹೊರಡ್ತಾ ಇದ್ದೀವಿ. ಮಚಾ ಬಾಯ್ ಟಿಲ್ ನೆಕ್ಸ್ಟ್ ಟೈಮ್. ಲವ್ ಯು. ಬೇಜಾರು ಇದೊಂದೇ ಆರ್ಟ್ ಬ್ರೇಕು. ಬರಬೇಕಾದ್ರೆ ಖುಷಿ ಇರುತ್ತೆ, ಹೋಗ್ಬೇಕಾದ್ರೆ ಬೇಜಾರು. ಬಂದರೆ ಒಂದು ವಾರ ಇರೋ ಥರ ಬಂದ್ಬಿಟ್ಟು ಹೋಗ್ಬಿಡ್ಬೇಕು. ಬಿಟ್ಬಿಟ್ಟು ಹೋಗೋದೇ ಒಂಥರ ಬೇಜಾರಾಗುತ್ತೆ. ಅವನಿಗೆ ಬೇಜಾರಾದರೆ ನಾನು, ನನಗೆ ಬೇಜಾರಾದರೆ ಅವನು ಕಾಲ್ ಮಾಡಿಕೊಂಡು ಫೋನಲ್ಲೇ ಮಾತಾಡ್ಕೊಂಡಿರೋದು. ಇಲ್ಲಿ ಬಂದರೆ ಫುಲ್ ಎಂಜಾಯ್ ಮಾಡೋದು, ಹೋಗ್ಬೇಕಾದ್ರೆ ಬೇಜಾರು ಮಾಡ್ಕೊಂಡು ಹೋಗೋದು. ಇದೊಂದೇ ಸರಿ. ಆದಷ್ಟು ಬೇಗ ಬರ್ತೀನಿ. ಮತ್ತೆ 1 ತಿಂಗಳು, ಒಂದು ತಿಂಗಳು 2 ತಿಂಗಳು ಅಷ್ಟೇ, ಮತ್ತೆ ರಿಟರ್ನ್ ಬರ್ತೀನಿ. ಅಂಟಿಲ್ ದೆನ್ ವರುಣ್, ಬಾಯ್ ಮಚ್ಚ, ಲವ್ ಯು. ಬಾಯ್. ಗೈಸ್ ಬಸ್ ಹತ್ತಿದ್ದಾಯಿತು, ಹೊರಡ್ಬೇಕಷ್ಟೇ ಬೆಂಗಳೂರಿಗೆ. ತುಂಬ ಚೆನ್ನಾಗಿದೆ ಬಸ್ಸು, ಪೀಸ್. ನಾನು ಬಸ್ ನಿಮ್ಮದೇಗಿರಲಿಲ್ಲ ಅಂದರೆ ಸಖತ್ ಕಷ್ಟ ಆಗ್ಬಿಡೋದು. ಕಣ್ಣು ಬಿಟ್ಟರೆ ಬೆಳಗ್ಗೆ ಬೆಂಗಳೂರು ಬಂದುಬಿಟ್ಟಿರಬೇಕು. ಬ್ಲಾಗ್ ಎಡಿಟ್ ಮಾಡಬೇಕು. ಇದನ್ನು ಇಲ್ಲೇ ಕುತ್ಕೊಂಡು ಎಡಿಟ್ ಮಾಡಿ ನಾಳೆ ಮನೆಗೆ ಹೋಗಿ ಪೋಸ್ಟ್ ಮಾಡಿಬಿಡೋದೆ. ಸೊ ಟ್ರಿಪ್ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಮೆಮೊರೇಬಲ್ ಆಗಿತ್ತು. ತುಂಬಾ ಖುಷಿ ಆಯಿತು. ತುಂಬ ದಿನಗಳ ನಂತರ ಬಸ್ ಹೊರಡ್ತು. ತುಂಬ ದಿನಗಳ ನಂತರ ಒಂದು ಟ್ರಿಪ್ ಬಂದಿದ್ದು. ತುಂಬ ಖುಷಿ ಆಯಿತು. ತುಂಬ ನೆಮ್ಮದಿಯಾಗಿದ್ದೆ. ತುಂಬ ಎಂಜಾಯ್ ಮಾಡಿದೆ. ನೀವು ಬ್ಲಾಗಲ್ಲಿ ನೋಡಿರ್ಬೋದು, ತುಂಬಾ ಎಂಜಾಯ್ ಮಾಡಿದೆ. 4-5 ದೇವಸ್ಥಾನಕ್ಕೆ ಹೋದೆ. ದೇವಸ್ಥಾನಕ್ಕೆ ಹೋದ್ರೆ ಏನೋ ಒಂಥರ ಖುಷಿ ಅಂದ್ಕೊಳ್ಳಿ. ವರುಣ್ನ ಮೀಟ್ ಮಾಡಿದೆ. ಬಂದರೆ ಏನೋ ಒಂಥರ ವೈಬ್ ಗೈಸ್. ನನಗೆ ನಿಜವಾಗ್ಲೂ ತುಂಬ ಇಷ್ಟ. ಬಿಸಿಲು ಅನ್ನೋದೊಂದು ಬಿಟ್ಬಿಟ್ರೆ ಇನ್ನೆಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ವರುಣ್ನ ಮೀಟ್ ಮಾಡಿದೆ. ಅವನ್ನ ಬಿಟ್ಟು ಹೋಗ್ತಾರ ತುಂಬ ಅಂದರೆ ತುಂಬ ಬೇಜಾರಾಗ್ತದೆ ನನಗೆ. ಆದರೆ ಏನೂ ಮಾಡೋಕ್ಕಲ್ಲ. ಮತ್ತೆ ಬರ್ತೀನಿ. ಎಲ್ಲೋ ಹೋಗ್ತಾನೆ ಅವನು, ಇಲ್ಲೇ ಇರ್ತಾನೆ, ನಾನು ಅಲ್ಲೇ ಇರ್ತೀನಿ. ಬಂದೇ ಬರ್ತೀನಿ. ಹಾಗೆ ತುಂಬ ಹೊಸ ಫ್ರೆಂಡ್ಸ್ಗಳನ್ನ ಮೀಟ್ ಮಾಡಿದೆ. ಮನೀಷಾ ಆಗಿರ್ಬೋದು, ಶ್ರೇಯಾ ಆಗಿರ್ಬೋದು, ಅವ್ರ ಫ್ಯಾಮಿಲಿ. ತುಂಬ ಖುಷಿ ಆಯಿತು. ಸೊ ಟು ಎ ಮೆಮೊರೇಬಲ್ ಟ್ರಿಪ್. ತುಂಬ ಖುಷಿ ಆಯಿತು. ಸೊ ಹೊರಡ್ತಾ ಇದ್ದೀವಿ ಇವಾಗ. ಇದೇ ಥರ ಇನ್ಮೇಲೆ ತುಂಬ ಬ್ಲಾಗ್ಸ್ ಬರ್ತಾ ಇರುತ್ತೆ. ನಾನು ಕಂಟಿನ್ಯೂಸ್ ಆಗಿ ಬ್ಲಾಗ್ಸ್ ಮಾಡಬೇಕು ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ. ಇನ್ಮೇಲೆ ಬ್ಲಾಗ್ಸ್ ಬರ್ತಾನೆ ಇರುತ್ತೆ. ಸೊ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಯಾವಾಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡಿ. ಅದರಲ್ಲೂ ಒಳ್ಳೊಳ್ಳೆ ಕಂಟೆಂಟ್ಸ್ ಬರ್ತಾಯಿದೆ ಅಂತ ಹೇಳ್ತಾ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆಲ್ಲರಿಗೂ ಸಿಗ್ತೀನಿ ನಾನು ನೆಕ್ಸ್ಟ್ ಡೈಲಿ ಬ್ಲಾಗಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಗೈಸ್, ಲವ್ ಯು. ರೋಹನ್ ರಾಜ್ ಸೈನಿಂಗ್ ಆಫ್.